ಈ ಈ ಉದ್ದೇಶಿತ 5 ಎಕರೆ ಜಾಗನ ತೊಗೊಂಡಿರೋದು ನಮಗೆ ಈ ಇತ್ತೀಚೆಗೆ ಗೊತ್ತಾಯಿತು. ಆ ಜಾಗ ನಾವು ನೋಡಿದ್ರೆ ನಿಮಗೇನು ಗೊತ್ತಾಗುತ್ತೆ ನೋಡಿದ್ರೆ, ಅಲ್ಲಿ ಎಷ್ಟು ಓ ಸಸ್ಯ ರಾಶಿ ಇದೆ ಅಂತ ಗೊತ್ತಾಗ್ಬೋದು ನಿಮಗೆ. ಸಾಕಷ್ಟು ಗಿಡ ಮರಗಳಿದೆ. ಅವರು ಲಿಸ್ಟ್ ಮಾಡಿರೋ ಪ್ರಕಾರ 942 ಮರಗಳಿದೆ. ಆಮೇಲೆ ಅಲ್ಲಿ ಸಾಕಷ್ಟು ಜೀವ ಸಂಕುಲನೂ ಇದೆ ಅಲ್ಲಿ. ಇದೆಲ್ಲ ಹಾಳು ಮಾಡಿದ್ರೆ ಈ ಕ್ಯಾಂಪಸ್ಗೂ ಹೋಗುತ್ತೆ, ಹಾಳಾಗ್ತದೆ. ಮತ್ತು ಪಕ್ಕದಲ್ಲಿ GKBK ಅಂತ ಒಂದು ಬಯೋಡೈವರ್ಸಿಟಿ ಸ್ಪಾಟ್ ಅಂತ ಕೊಟ್ಟಿದ್ದಾರೆ, ಅದಕ್ಕೂ ತೊಂದರೆ ಆಗುತ್ತೆ. ಆಮೇಲೆ ಪಕ್ಕದ ನಿವಾಸಿಗಳಿಗೆ ಬಡಾವಣೆಗಳ ರಸ್ತೆ ಸಂಪರ್ಕ ಎಲ್ಲ ಚಿಕ್ಕದಾಗಿರೋದ್ರಿಂದ ಇಲ್ಲಿನ ಸಾರಿಗೆ ಸಮಸ್ಯೆ, ಕಸದ ಸಮಸ್ಯೆ ಆಗಿ ಇದೊಂಥರ ಸ್ಲಮ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಆಮೇಲೆ ಮೊದಲು ಉದ್ದೇಶಿತ ಪ್ರಸ್ತಾವನೆ ಏನಿತ್ತು ಅಂದರೆ, ಇದನ್ನು ಇಂಟರ್ನ್ಯಾಷನಲ್ ಫ್ಲವರ್ ಮಾರ್ಕೆಟ್ ಮಾಡಬೇಕು ಅಂತಿದ್ರು. ಅದು ಯಾರು ಸ್ವಂತದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಮಾಡ್ತಾರೆ ಅಂತ ನಮಗೂ ಒಂಥರ ಸಂತೋಷ ಆಯ್ತಿತ್ತು. ಮುಂದಿನ ಒಂದು ಪತ್ರದ ಕಮ್ಯುನಿಕೇಷನ್ ಅಂದ್ರಲ್ಲ, ಮುಂದೆ ನಡೆಯೋದಿದ್ರೆ ಈ ಒಂದು 400ರಿಂದ 450 ಪುಷ್ಪ ಮಾರುಕಟ್ಟೆ ಮಳಿಗೆಗಳನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತಾರೋ ಅನ್ನೋದು ಮಾಡ್ತಾರೆ. ಹೇಗೆ ಈ 948 ಮರಗಳನ್ನು ಕಡಿದು ಯಾವ ರೀತಿ ಅವರು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನಾತೀತವಾದ ವಿಷಯ. ಇದರಿಂದ ತುಂಬ ಪರಿಸರಕ್ಕೆ ನಷ್ಟ ಆಗ್ತದೆ. ಆಮೇಲೆ ಇಲ್ಲಿರೋ ಇನ್ಸ್ಟಿಟ್ಯೂಷನ್ ಕೂಡ ಅವರಿಗೆ ತೊಂದರೆ ಆಗುತ್ತೆ. ಮುಂದಿನ ಪೀಳಿಗೆಗೆ ಅದು ನಿಜವಾಗ್ಲೂ ಮಾರಕವಾದ ಒಂದು ಪ್ರಸ್ತಾವನೆ ಅಂತ ಹೇಳ್ಬೋದು. ಇದನ್ನು ದಯವಿಟ್ಟು ಬೇರೆ ಕಡೆ ಸ್ಥಳಾಂತರಿಸಿ ರಸ್ತೆ ಸಂಪರ್ಕ ಇರೋ ಕಡೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಯ್ತು. ನಿಜವಾಗ್ಲೂ ಇದು ಮಾಡೋ ಕೆಲಸ ಒಳ್ಳೆಯದೇ, ಬಟ್ ಇಲ್ಲಲ್ಲ, ಬೇರೆ ಕಡೆ ಮಾಡಬೇಕು. ಈ ಉದ್ದೇಶಿತ 5 ಎಕರೆ ಜಾಗನ ತೊಗೊಂಡಿರೋದು ನಮಗೆ ಇತ್ತೀಚೆಗೆ ಗೊತ್ತಾಯಿತು. ಆ ಜಾಗ ನಾವು ನೋಡಿದ್ರೆ ನಿಮಗೇನು ಗೊತ್ತಾಗುತ್ತೆ ನೋಡಿದ್ರೆ, ಅಲ್ಲಿ ಎಷ್ಟು ಸಸ್ಯ ರಾಶಿ ಇದೆ ಅಂತ ಗೊತ್ತಾಗ್ಬೋದು ನಿಮಗೆ. ಸಾಕಷ್ಟು ಗಿಡ ಮರಗಳಿದೆ. ಅವರು ಲಿಸ್ಟ್ ಮಾಡಿರೋ ಪ್ರಕಾರ 942 ಮರಗಳಿದೆ. ಆಮೇಲೆ ಅಲ್ಲಿ ಸಾಕಷ್ಟು ಜೀವ ಸಂಕುಲನೂ ಇದೆ ಅಲ್ಲಿ. ಇದೆಲ್ಲ ಹಾಳು ಮಾಡಿದ್ರೆ ಈ ಕ್ಯಾಂಪಸ್ಗೂ ಹೋಗುತ್ತೆ, ಹಾಳಾಗ್ತದೆ. ಮತ್ತು ಪಕ್ಕದಲ್ಲಿ GKBK ಅಂತ ಒಂದು ಬಯೋಡೈವರ್ಸಿಟಿ ಸ್ಪಾಟ್ ಅಂತ ಕೊಟ್ಟಿದ್ದಾರೆ, ಅದಕ್ಕೂ ತೊಂದರೆ ಆಗುತ್ತೆ. ಆಮೇಲೆ ಪಕ್ಕದ ನಿವಾಸಿಗಳಿಗೆ ಬಡಾವಣೆಗಳ ರಸ್ತೆ ಸಂಪರ್ಕ ಎಲ್ಲ ಚಿಕ್ಕದಾಗಿರೋದ್ರಿಂದ ಇಲ್ಲಿನ ಸಾರಿಗೆ ಸಮಸ್ಯೆ, ಕಸದ ಸಮಸ್ಯೆ ಆಗಿ ಇದೊಂಥರ ಸ್ಲಮ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಆಮೇಲೆ ಮೊದಲು ಉದ್ದೇಶಿತ ಪ್ರಸ್ತಾವನೆ ಏನಿತ್ತು ಅಂದರೆ, ಇದನ್ನು ಇಂಟರ್ನ್ಯಾಷನಲ್ ಫ್ಲವರ್ ಮಾರ್ಕೆಟ್ ಮಾಡಬೇಕು ಅಂತಿದ್ರು. ಅದು ಯಾರು ಸ್ವಂತದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಮಾಡ್ತಾರೆ ಅಂತ ನಮಗೂ ಒಂಥರ ಸಂತೋಷ ಆಯ್ತಿತ್ತು. ಮುಂದಿನ ಒಂದು ಪತ್ರದ ಕಮ್ಯುನಿಕೇಷನ್ ಅಂದ್ರಲ್ಲ, ಮುಂದೆ ನಡೆಯೋದಿದ್ರೆ ಈ ಒಂದು 400ರಿಂದ 450 ಪುಷ್ಪ ಮಾರುಕಟ್ಟೆ ಮಳಿಗೆಗಳನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತಾರೋ ಅನ್ನೋದು ಮಾಡ್ತಾರೆ. ಹೇಗೆ ಈ 948 ಮರಗಳನ್ನು ಕಡಿದು ಯಾವ ರೀತಿ ಅವರು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನಾತೀತವಾದ ವಿಷಯ. ಇದರಿಂದ ತುಂಬ ಪರಿಸರಕ್ಕೆ ನಷ್ಟ ಆಗ್ತದೆ. ಆಮೇಲೆ ಇಲ್ಲಿರೋ ಇನ್ಸ್ಟಿಟ್ಯೂಷನ್ ಕೂಡ ಅವರಿಗೆ ತೊಂದರೆ ಆಗುತ್ತೆ. ಮುಂದಿನ ಪೀಳಿಗೆಗೆ ಅದು ನಿಜವಾಗ್ಲೂ ಮಾರಕವಾದ ಒಂದು ಪ್ರಸ್ತಾವನೆ ಅಂತ ಹೇಳ್ಬೋದು. ಇದನ್ನು ದಯವಿಟ್ಟು ಬೇರೆ ಕಡೆ ಸ್ಥಳಾಂತರಿಸಿ ರಸ್ತೆ ಸಂಪರ್ಕ ಇರೋ ಕಡೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಯ್ತು. ನಿಜವಾಗ್ಲೂ ಇದು ಮಾಡೋ ಕೆಲಸ ಒಳ್ಳೆಯದೇ, ಬಟ್ ಇಲ್ಲಲ್ಲ, ಬೇರೆ ಕಡೆ ಮಾಡಬೇಕು. ಈ ಉದ್ದೇಶಿತ 5 ಎಕರೆ ಜಾಗನ ತೊಗೊಂಡಿರೋದು ನಮಗೆ ಇತ್ತೀಚೆಗೆ ಗೊತ್ತಾಯಿತು. ಆ ಜಾಗ ನಾವು ನೋಡಿದ್ರೆ ನಿಮಗೇನು ಗೊತ್ತಾಗುತ್ತೆ ನೋಡಿದ್ರೆ, ಅಲ್ಲಿ ಎಷ್ಟು ಸಸ್ಯ ರಾಶಿ ಇದೆ ಅಂತ ಗೊತ್ತಾಗ್ಬೋದು ನಿಮಗೆ. ಸಾಕಷ್ಟು ಗಿಡ ಮರಗಳಿದೆ. ಅವರು ಲಿಸ್ಟ್ ಮಾಡಿರೋ ಪ್ರಕಾರ 942 ಮರಗಳಿದೆ. ಆಮೇಲೆ ಅಲ್ಲಿ ಸಾಕಷ್ಟು ಜೀವ ಸಂಕುಲನೂ ಇದೆ ಅಲ್ಲಿ. ಇದೆಲ್ಲ ಹಾಳು ಮಾಡಿದ್ರೆ ಈ ಕ್ಯಾಂಪಸ್ಗೂ ಹೋಗುತ್ತೆ, ಹಾಳಾಗ್ತದೆ. ಮತ್ತು ಪಕ್ಕದಲ್ಲಿ GKBK ಅಂತ ಒಂದು ಬಯೋಡೈವರ್ಸಿಟಿ ಸ್ಪಾಟ್ ಅಂತ ಕೊಟ್ಟಿದ್ದಾರೆ, ಅದಕ್ಕೂ ತೊಂದರೆ ಆಗುತ್ತೆ. ಆಮೇಲೆ ಪಕ್ಕದ ನಿವಾಸಿಗಳಿಗೆ ಬಡಾವಣೆಗಳ ರಸ್ತೆ ಸಂಪರ್ಕ ಎಲ್ಲ ಚಿಕ್ಕದಾಗಿರೋದ್ರಿಂದ ಇಲ್ಲಿನ ಸಾರಿಗೆ ಸಮಸ್ಯೆ, ಕಸದ ಸಮಸ್ಯೆ ಆಗಿ ಇದೊಂಥರ ಸ್ಲಮ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಆಮೇಲೆ ಮೊದಲು ಉದ್ದೇಶಿತ ಪ್ರಸ್ತಾವನೆ ಏನಿತ್ತು ಅಂದರೆ, ಇದನ್ನು ಇಂಟರ್ನ್ಯಾಷನಲ್ ಫ್ಲವರ್ ಮಾರ್ಕೆಟ್ ಮಾಡಬೇಕು ಅಂತಿದ್ರು. ಅದು ಯಾರು ಸ್ವಂತದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಮಾಡ್ತಾರೆ ಅಂತ ನಮಗೂ ಒಂಥರ ಸಂತೋಷ ಆಯ್ತಿತ್ತು. ಮುಂದಿನ ಒಂದು ಪತ್ರದ
ಕಮ್ಯುನಿಕೇಷನ್ ಅಂದ್ರಲ್ಲ ಮುಂದೆ ನಡೆಯೋದಿಲ್ಲ. ಈ ಒಂದು 400 ರಿಂದ 450 ಪುಷ್ಪ ಮಾರುಕಟ್ಟೆ ಮಳಿಗೆಗಳನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತಾರೋ ಅನ್ನೋದು ಮಾಡ್ತಾರೆ. ಹೇಗೆ ಈ 948 ಮರಗಳನ್ನು ಕಡಿದು ಯಾವ ರೀತಿ ಅವರು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನಾತೀತವಾದ ವಿಷಯ. ಇದರಿಂದ ತುಂಬ ಪರಿಸರಕ್ಕೆ ನಷ್ಟ ಆಗ್ತದೆ. ಆಮೇಲೆ ಇಲ್ಲಿರೋ ಇನ್ಸ್ಟಿಟ್ಯೂಷನ್ ಕೂಡ ಅವರಿಗೆ ತೊಂದರೆ ಆಗುತ್ತೆ. ಮುಂದಿನ ಪೀಳಿಗೆಗೆ ಅದು ನಿಜವಾಗ್ಲೂ ಮಾರಕವಾದ ಒಂದು ಪ್ರಸ್ತಾವನೆ ಅಂತ ಹೇಳ್ಬೋದು. ಇದನ್ನು ದಯವಿಟ್ಟು ಬೇರೆ ಕಡೆ ಸ್ಥಳಾಂತರಿಸಿ ರಸ್ತೆ ಸಂಪರ್ಕ ಇರೋ ಕಡೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಯ್ತು. ನಿಜವಾಗ್ಲೂ ಇದು ಮಾಡೋ ಕೆಲಸ ಒಳ್ಳೆಯದೇ, ಬಟ್ ಇಲ್ಲಲ್ಲ, ಬೇರೆ ಕಡೆ ಮಾಡಬೇಕು. ಈ ಉದ್ದೇಶಿತ 5 ಎಕರೆ ಜಾಗನ ತೊಗೊಂಡಿರೋದು ನಮಗೆ ಇತ್ತೀಚೆಗೆ ಗೊತ್ತಾಯಿತು. ಆ ಜಾಗ ನಾವು ನೋಡಿದ್ರೆ ನಿಮಗೇನು ಗೊತ್ತಾಗುತ್ತೆ, ನೋಡಿದ್ರೆ ಅಲ್ಲಿ ಎಷ್ಟು ಸಸ್ಯ ರಾಶಿ ಇದೆ ಅಂತ ಗೊತ್ತಾಗ್ಬೋದು ನಿಮಗೆ. ಸಾಕಷ್ಟು ಗಿಡ ಮರಗಳಿದೆ. ಅವರು ಲಿಸ್ಟ್ ಮಾಡಿರೋ ಪ್ರಕಾರ 942 ಮರಗಳಿದೆ. ಆಮೇಲೆ ಅಲ್ಲಿ ಸಾಕಷ್ಟು ಜೀವ ಸಂಕುಲನೂ ಇದೆ ಅಲ್ಲಿ. ಇದೆಲ್ಲ ಹಾಳು ಮಾಡಿದ್ರೆ ಈ ಕ್ಯಾಂಪಸ್ಗೂ ಹೋಗುತ್ತೆ, ಹಾಳಾಗ್ತದೆ. ಮತ್ತು ಪಕ್ಕದಲ್ಲಿ JKBK ಅಂತ ಒಂದು ಬಯೋಡೈವರ್ಸಿಟಿ ಸ್ಪಾಟ್ ಅಂತ ಕೊಟ್ಟಿದ್ದಾರೆ, ಅದಕ್ಕೂ ತೊಂದರೆ ಆಗುತ್ತೆ. ಆಮೇಲೆ ಪಕ್ಕದ ನಿವಾಸಿಗಳಿಗೆ ಬಡಾವಣೆಗಳ ರಸ್ತೆ ಸಂಪರ್ಕ ಎಲ್ಲ ಚಿಕ್ಕದಾಗಿರೋದ್ರಿಂದ ಇಲ್ಲಿನ ಸಾರಿಗೆ ಸಮಸ್ಯೆ, ಕಸದ ಸಮಸ್ಯೆ ಆಗಿ ಇದೊಂಥರ ಸ್ಲಮ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಆಮೇಲೆ ಮೊದಲು ಉದ್ದೇಶಿತ ಪ್ರಸ್ತಾವನೆ ಏನಿತ್ತು ಅಂದರೆ ಇದನ್ನು ಇಂಟರ್ನ್ಯಾಷನಲ್ ಫ್ಲವರ್ ಮಾರ್ಕೆಟ್ ಮಾಡಬೇಕು ಅಂತಿದ್ರು. ಅದು ಯಾರು ಸ್ವಂತದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಮಾಡ್ತಾರೆ ಅಂತ ನಮಗೂ ಒಂಥರ ಸಂತೋಷ ಆಯ್ತಿತ್ತು. ಮುಂದಿನ ಒಂದು ಪತ್ರದ ಕಮ್ಯುನಿಕೇಷನ್ ಅಂದ್ರಲ್ಲ ಮುಂದೆ ನಡೆಯೋದಿಲ್ಲ. ಈ ಒಂದು 400 ರಿಂದ 450 ಪುಷ್ಪ ಮಾರುಕಟ್ಟೆ ಮಳಿಗೆಗಳನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತಾರೋ ಅನ್ನೋದು ಮಾಡ್ತಾರೆ. ಹೇಗೆ ಈ 948 ಮರಗಳನ್ನು ಕಡಿದು ಯಾವ ರೀತಿ ಅವರು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನಾತೀತವಾದ ವಿಷಯ. ಇದರಿಂದ ತುಂಬ ಪರಿಸರಕ್ಕೆ ನಷ್ಟ ಆಗ್ತದೆ. ಆಮೇಲೆ ಇಲ್ಲಿರೋ ಇನ್ಸ್ಟಿಟ್ಯೂಷನ್ ಕೂಡ ಅವರಿಗೆ ತೊಂದರೆ ಆಗುತ್ತೆ. ಮುಂದಿನ ಪೀಳಿಗೆಗೆ ಅದು ನಿಜವಾಗ್ಲೂ ಮಾರಕವಾದ ಒಂದು ಪ್ರಸ್ತಾವನೆ ಅಂತ ಹೇಳ್ಬೋದು. ಇದನ್ನು ದಯವಿಟ್ಟು ಬೇರೆ ಕಡೆ ಸ್ಥಳಾಂತರಿಸಿ ರಸ್ತೆ ಸಂಪರ್ಕ ಇರೋ ಕಡೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಯ್ತು. ನಿಜವಾಗ್ಲೂ ಇದು ಮಾಡೋ ಕೆಲಸ ಒಳ್ಳೆಯದೇ, ಬಟ್ ಇಲ್ಲಲ್ಲ, ಬೇರೆ ಕಡೆ ಮಾಡಬೇಕು. ಈ ಉದ್ದೇಶಿತ 5 ಎಕರೆ ಜಾಗನ ತೊಗೊಂಡಿರೋದು ನಮಗೆ ಇತ್ತೀಚೆಗೆ ಗೊತ್ತಾಯಿತು. ಆ ಜಾಗ ನಾವು ನೋಡಿದ್ರೆ ನಿಮಗೇನು ಗೊತ್ತಾಗುತ್ತೆ, ನೋಡಿದ್ರೆ ಅಲ್ಲಿ ಎಷ್ಟು ಸಸ್ಯ ರಾಶಿ ಇದೆ ಅಂತ ಗೊತ್ತಾಗ್ಬೋದು ನಿಮಗೆ. ಸಾಕಷ್ಟು ಗಿಡ ಮರಗಳಿದೆ. ಅವರು ಲಿಸ್ಟ್ ಮಾಡಿರೋ ಪ್ರಕಾರ 942 ಮರಗಳಿದೆ. ಆಮೇಲೆ ಅಲ್ಲಿ ಸಾಕಷ್ಟು ಜೀವ ಸಂಕುಲನೂ ಇದೆ ಅಲ್ಲಿ. ಇದೆಲ್ಲ ಹಾಳು ಮಾಡಿದ್ರೆ ಈ ಕ್ಯಾಂಪಸ್ಗೂ ಹೋಗುತ್ತೆ, ಹಾಳಾಗ್ತದೆ. ಮತ್ತು ಪಕ್ಕದಲ್ಲಿ JKBK ಅಂತ ಒಂದು ಬಯೋಡೈವರ್ಸಿಟಿ ಸ್ಪಾಟ್ ಅಂತ ಕೊಟ್ಟಿದ್ದಾರೆ, ಅದಕ್ಕೂ ತೊಂದರೆ ಆಗುತ್ತೆ. ಆಮೇಲೆ ಪಕ್ಕದ ನಿವಾಸಿಗಳಿಗೆ ಬಡಾವಣೆಗಳ ರಸ್ತೆ ಸಂಪರ್ಕ ಎಲ್ಲ ಚಿಕ್ಕದಾಗಿರೋದ್ರಿಂದ ಇಲ್ಲಿನ ಸಾರಿಗೆ ಸಮಸ್ಯೆ, ಕಸದ ಸಮಸ್ಯೆ ಆಗಿ ಇದೊಂಥರ ಸ್ಲಮ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಆಮೇಲೆ ಮೊದಲು ಉದ್ದೇಶಿತ ಪ್ರಸ್ತಾವನೆ ಏನಿತ್ತು ಅಂದರೆ ಇದನ್ನು ಇಂಟರ್ನ್ಯಾಷನಲ್ ಫ್ಲವರ್ ಮಾರ್ಕೆಟ್ ಮಾಡಬೇಕು ಅಂತಿದ್ರು. ಅದು ಯಾರು ಸ್ವಂತದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಮಾಡ್ತಾರೆ ಅಂತ ನಮಗೂ ಒಂಥರ ಸಂತೋಷ ಆಯ್ತಿತ್ತು. ಮುಂದಿನ ಒಂದು ಪತ್ರದ ಕಮ್ಯುನಿಕೇಷನ್ ಅಂದ್ರಲ್ಲ ಮುಂದೆ ನಡೆಯೋದಿಲ್ಲ. ಈ ಒಂದು 400 ರಿಂದ 450 ಪುಷ್ಪ ಮಾರುಕಟ್ಟೆ ಮಳಿಗೆಗಳನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತಾರೋ ಅನ್ನೋದು ಮಾಡ್ತಾರೆ. ಹೇಗೆ ಈ 948 ಮರಗಳನ್ನು ಕಡಿದು ಯಾವ ರೀತಿ ಅವರು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನಾತೀತವಾದ ವಿಷಯ. ಇದರಿಂದ ತುಂಬ ಪರಿಸರಕ್ಕೆ ನಷ್ಟ ಆಗ್ತದೆ. ಆಮೇಲೆ ಇಲ್ಲಿರೋ ಇನ್ಸ್ಟಿಟ್ಯೂಷನ್ ಕೂಡ ಅವರಿಗೆ ತೊಂದರೆ ಆಗುತ್ತೆ. ಮುಂದಿನ ಪೀಳಿಗೆಗೆ ಅದು ನಿಜವಾಗ್ಲೂ ಮಾರಕವಾದ ಒಂದು ಪ್ರಸ್ತಾವನೆ ಅಂತ ಹೇಳ್ಬೋದು. ಇದನ್ನು ದಯವಿಟ್ಟು ಬೇರೆ ಕಡೆ ಸ್ಥಳಾಂತರಿಸಿ ರಸ್ತೆ ಸಂಪರ್ಕ ಇರೋ ಕಡೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಯ್ತು. ನಿಜವಾಗ್ಲೂ ಇದು ಮಾಡೋ ಕೆಲಸ ಒಳ್ಳೆಯದೇ, ಬಟ್ ಇಲ್ಲಲ್ಲ, ಬೇರೆ ಕಡೆ ಮಾಡಬೇಕು. ಈ ಉದ್ದೇಶಿತ 5 ಎಕರೆ ಜಾಗನ ತೊಗೊಂಡಿರೋದು ನಮಗೆ ಇತ್ತೀಚೆಗೆ ಗೊತ್ತಾಯಿತು. ಆ ಜಾಗ ನಾವು ನೋಡಿದ್ರೆ ನಿಮಗೇನು ಗೊತ್ತಾಗುತ್ತೆ, ನೋಡಿದ್ರೆ ಅಲ್ಲಿ ಎಷ್ಟು ಸಸ್ಯ ರಾಶಿ ಇದೆ ಅಂತ ಗೊತ್ತಾಗ್ಬೋದು ನಿಮಗೆ. ಸಾಕಷ್ಟು ಗಿಡ ಮರಗಳಿದೆ. ಅವರು ಲಿಸ್ಟ್ ಮಾಡಿರೋ ಪ್ರಕಾರ 942
152 ಮರಗಳಿದೆ. ಆಮೇಲೆ ಅಲ್ಲಿ ಸಾಕಷ್ಟು ಜೀವ ಸಂಕುಲನೂ ಇದೆ ಅಲ್ಲಿ. ಇದೆಲ್ಲ ಹಾಳು ಮಾಡಿದ್ರೆ ಈ ಕ್ಯಾಂಪಸ್ಗೂ ಹೋಗುತ್ತೆ, ಹಾಳಾಗ್ತದೆ. ಮತ್ತು ಪಕ್ಕದಲ್ಲಿ JKBK ಅಂತ ಒಂದು ಬಯೋಡೈವರ್ಸಿಟಿ ಸ್ಪಾಟ್ ಅಂತ ಕೊಟ್ಟಿದ್ದಾರೆ, ಅದಕ್ಕೂ ತೊಂದರೆ ಆಗುತ್ತೆ. ಆಮೇಲೆ ಪಕ್ಕದ ನಿವಾಸಿಗಳಿಗೆ ಬಡಾವಣೆಗಳ ರಸ್ತೆ ಸಂಪರ್ಕ ಎಲ್ಲ ಚಿಕ್ಕದಾಗಿರೋದ್ರಿಂದ ಇಲ್ಲಿನ ಸಾರಿಗೆ ಸಮಸ್ಯೆ, ಕಸದ ಸಮಸ್ಯೆ ಆಗಿ ಇದೊಂಥರ ಸ್ಲಮ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಆಮೇಲೆ ಮೊದಲು ಉದ್ದೇಶಿತ ಪ್ರಸ್ತಾವನೆ ಏನಿತ್ತು ಅಂದರೆ ಇದನ್ನು ಇಂಟರ್ನ್ಯಾಷನಲ್ ಫ್ಲವರ್ ಮಾರ್ಕೆಟ್ ಮಾಡಬೇಕು ಅಂತಿದ್ರು. ಅದು ಯಾರು ಸ್ವಂತದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಮಾಡ್ತಾರೆ ಅಂತ ನಮಗೂ ಒಂಥರ ಸಂತೋಷ ಆಯ್ತಿತ್ತು. ಮುಂದಿನ ಒಂದು ಪತ್ರದ ಕಮ್ಯುನಿಕೇಷನ್ ಅಂದ್ರಲ್ಲ, ಮುಂದೆ ನಡೆಯೋದಿದ್ರೆ ಈ ಒಂದು 400ರಿಂದ 450 ಪುಷ್ಪ ಮಾರುಕಟ್ಟೆ ಮಳಿಗೆಗಳನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತಾರೋ ಅನ್ನೋದು ಮಾಡ್ತಾರೆ. ಹೇಗೆ ಈ 948 ಮರಗಳನ್ನು ಕಡಿದು ಯಾವ ರೀತಿ ಅವರು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನಾತೀತವಾದ ವಿಷಯ. ಇದರಿಂದ ತುಂಬ ಪರಿಸರಕ್ಕೆ ನಷ್ಟ ಆಗ್ತದೆ. ಆಮೇಲೆ ಇಲ್ಲಿರೋ ಇನ್ಸ್ಟಿಟ್ಯೂಷನ್ ಕೂಡ ಅವರಿಗೆ ತೊಂದರೆ ಆಗುತ್ತೆ. ಮುಂದಿನ ಪೀಳಿಗೆಗೆ ಅದು ನಿಜವಾಗ್ಲೂ ಮಾರಕವಾದ ಒಂದು ಪ್ರಸ್ತಾವನೆ ಅಂತ ಹೇಳ್ಬೋದು. ಇದನ್ನು ದಯವಿಟ್ಟು ಬೇರೆ ಕಡೆ ಸ್ಥಳಾಂತರಿಸಿ ರಸ್ತೆ ಸಂಪರ್ಕ ಇರೋ ಕಡೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಯ್ತು. ನಿಜವಾಗ್ಲೂ ಇದು ಮಾಡೋ ಕೆಲಸ ಒಳ್ಳೆಯದೇ, ಬಟ್ ಇಲ್ಲಲ್ಲ, ಬೇರೆ ಕಡೆ ಮಾಡಬೇಕು.